ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾಧಾರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ರಾಜಧಾನಿ ಟಿವಿ. ರಾಜಧಾನಿ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಂದಿನಂತೆ ಇವತ್ತಿನ ಸಂಜೆಯ ಈ ಒಂದು ಸುದ್ದಿ ವಿಚಾರಗಳಿಗೆ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ಬನ್ನಿ, ರಾಜಧಾನಿ ನ್ಯೂಸ್ಗೆ ಸ್ವಾಗತ. ಇವತ್ತಿನ ಪ್ರಮುಖವಾದಂಥ ನಮ್ಮ ವಿಷಯ ಏನು ಅಂತಂತಂದರೆ, ರಾಜ್ಯದಲ್ಲಿ ಅನೇಕ ವಿಚಾರಗಳು ನಡೆದಿವೆ. ಅದರಲ್ಲಿ ಪ್ರಮುಖವಾಗಿ JDS ಜಾತ್ಯತೀತ ಜನತಾದಳ ಅದೊಂದು ತನ್ನ ಒಂದು ಹೊಸ ಪುನಶ್ಚೇತನವನ್ನು ಕಾಣಬೇಕು ಅಂತ ರಾಜ್ಯದಲ್ಲಿ ಭಾಳಷ್ಟು ಪ್ರಯತ್ನಗಳನ್ನು ಆ ಪಕ್ಷದ ಎಲ್ಲ ಪ್ರಮುಖರು ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹಿರಿಯರು, ಮಾಜಿ ಪ್ರಧಾನಿಗಳು, ಸನ್ಮಾನ್ಯ ಶ್ರೀ ದೇವೇಗೌಡರು, ಹಾಗೆ ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಅವರು, ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು, ಇವರೆಲ್ಲರ ಸತತ ಪ್ರಯತ್ನದಿಂದ ಎಲ್ಲ ಅಭಿಮಾನಿಗಳನ್ನು, ಎಲ್ಲ ಪಕ್ಷದ ಒಂದು ಸಂಘಟನೆ ಮಾಡಿ ಕಾರ್ಯಕರ್ತರನ್ನೆಲ್ಲ ಸೇರಿಸ್ಕೊಂಡು ಏನಾದರೂ ಒಂದು ಪಕ್ಷವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಪಡೋಣ ಅನ್ನೋ ಒಂದು ಪ್ರಾಮಾಣಿಕ ಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಂತೆ ಇವತ್ತು ಮಿಸ್ಡ್ ಕಾಲ್ ಅಭಿಯಾನ ನೋಂದಣಿ ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ. ಅದು ಗುಬ್ಬಿಯ, ತುಮಕೂರಿನ ಗುಬ್ಬಿನಿಂದ ಆರಂಭ ಆಗುತ್ತೆ. ಬನ್ನಿ, ಆ ಕಾರ್ಯಕ್ರಮದ ಬಗ್ಗೆ ಒಂದು ನೋಟವನ್ನು ನೋಡಿಕೊಂಡು ಬರೋಣ. ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಜನತಾದಳ ಪಕ್ಷದ ಅಭಿಮಾನಿಗಳೇ, ಕಾರ್ಯಕರ್ತ ಬಂಧುಗಳೇ, ಪ್ರಮುಖ ಮುಖಂಡರೇ, ಪದಾಧಿಕಾರಿಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ತಾರೆ ತಮ್ಮೆಲ್ಲರಲ್ಲೂ ಕುರಿತು ಸುದ್ದಿ. ಇವತ್ತು ಜನತಾದಳ ಮೊದಲನೇ ದಿನದ ಪ್ರವಾಸ ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನು ಕೊಟ್ಟಂಥ ನಿಖಿಲ್ ಕುಮಾರಸ್ವಾಮಿ ಅವರು ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದುಕೊಂಡು, ಹಾಗೆಯೇ ತಮ್ಮ ಮುಂದಿನ ಒಂದು ಚುನಾವಣೆ ಪ್ರಯತ್ನವಾಗಿ, ತಮ್ಮ ಸಂಘಟನೆಯ ಪ್ರಯತ್ನವಾಗಿ ಗುಬ್ಬಿಯತ್ತ ಹೊರಡ್ತಾರೆ. ಅಲ್ಲಿ ಹಾಗೆಯೇ ಶ್ರೀ ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮಿಯವರ ಆಶೀರ್ವಾದವನ್ನು ಪಡೆದು ಸ್ಥಳೀಯ ರೈತ ಮುಖಂಡರನ್ನ, ಜನಪ್ರತಿನಿಧಿಗಳನ್ನೆಲ್ಲ ಸೇರಿಸಿಕೊಂಡು ಈ ರಾಜ್ಯ ಸರ್ಕಾರದ ಬಗ್ಗೆ ಅವರು ಟೀಕೆಯನ್ನು ಮಾಡಿ ಮಾತಾಡ್ತಾರೆ. ರೈತ ಮುಖಂಡರನ್ನು ಸರ್ಕಾರ ಸರಿಯಾಗಿ ನಡೆಸ್ಕೊಂಡಿಲ್ಲ, ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ಪಡೆದಿಲ್ಲ, ಎಲ್ಲರನ್ನೂ ಒಂದು ಕಡೆ ಕೂರಿಸಿ ಈ ರಾಜ್ಯ ಸರ್ಕಾರ ಚರ್ಚೆಯನ್ನು ಮಾಡಿಲ್ಲ. ಈ ರೀತಿಯ ಘಟನೆಗಳು ಕುಮಾರಣ್ಣನ ಕಾಲದಲ್ಲಿ ನಡೆದಿದ್ದರೆ ರೈತರು ಜನಪ್ರತಿನಿಧಿಗಳನ್ನು ಕರೆದು ಅವರನ್ನೆಲ್ಲ ಕೂರಿಸಿ ಸಮಸ್ಯೆಯನ್ನು ಬಗೆಹರಿಸಿರೋರು. ರಾಜ್ಯ ಸರ್ಕಾರ ಇವತ್ತು ಕೂಡ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳಿ ಕೂಡ ಅಂತ ಅವರ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು JDS ಮುಳುಗೋ ದೋಣಿ ಅಂತ ಕಾಂಗ್ರೆಸ್ಸು ಆರೋಪ ಮಾಡ್ತಾ ಇದೆ ಅನ್ನೋ ವಿಷಯಕ್ಕೆ ಮಾತಾಡಿದ ಅವರು, ಯಾವುದು ಮುಳುಗೋಗಿರೋ ದೋಣಿ? ಸದಾಕಾಲ HD ದೇವೇಗೌಡರ ಹಾಗೂ ಕುಮಾರಣ್ಣನವರ ನಿರಂತರ ಹೋರಾಟಕ್ಕೆ ಪ್ರತಿಫಲವಾಗಿ ರಾಜ್ಯದ ಜನ ಆಶೀರ್ವಾದವನ್ನು ಮಾಡಿದ್ದಾರೆ. ಅನೇಕ ಚುನಾವಣೆಗಳಲ್ಲಿ ಅದು ಸಾಬೀತಾಗಿದೆ. ನಮ್ಮದು ಪ್ರಾದೇಶಿಕ ಪಕ್ಷ ಆದರೂ ಕೂಡ 20% ವೋಟ್ ಶೇರ್ ಇಟ್ಕೊಂಡಿದ್ದೇವೆ. ಇದೇ ಜಿಲ್ಲೆಯಲ್ಲಿ ಕಳೆದ ಚುನಾವಣೆಯಲ್ಲಿ 34% ವೋಟಿಂಗ್ ಶೇರ್ನ ನಮಗೆ ನಮ್ಮ ಜನ ನೀಡಿದ್ದಾರೆ. ಚುನಾವಣೆಯಲ್ಲಿ ಗೆಲುವು ಸೋಲು ಸರ್ವೇ ಸಾಮಾನ್ಯ, ಅದನ್ನು ಸಮಚಿತವಾಗಿ ಕೊಂಡೊಯ್ಯುವ ಮನಸ್ಥಿತಿಯನ್ನು ನಾವು ಹೊಂದಿದ್ದೇವೆ. ನಮಗೆ ಕಾರ್ಯಕರ್ತರಿದ್ದಾರೆ, ನಮ್ಮಲ್ಲಿ ಹುಮ್ಮಸ್ಸಿದೆ, ಅಭಿಮಾನಿಗಳು, ಅಭ್ಯರ್ಥಿಗಳಿದೆ. ನಾವೆಲ್ಲ ಕೆಲಸ ಮಾಡಿ ಜನರ ಆಶೀರ್ವಾದವನ್ನು ಮುಂಬರುವ ದಿನಗಳಲ್ಲಿ ಪಡೆದುಕೊಳ್ತೇವೆ. ಹಾಗೆಯೇ ಮುಂದಿನ ಚುನಾವಣೆಯಲ್ಲಿ ಮೈತ್ರಿ ವಿಚಾರಕ್ಕೆ ಅವರು ಮಾತಾಡ್ತಾ ಹೇಳ್ತಾರೆ, ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ BJP JDS ಹೊಂದಾಣಿಕೆ ಆಗಿರುವಂಥದ್ದು. ಎರಡೂ ಪಕ್ಷಗಳಿಗೂ ಕೂಡ ಇದು ಅನುಕೂಲವಾಗಿದೆ. ಕಳೆದ MP ಚುನಾವಣೆಯಲ್ಲಿ ಅದು ಸಾಬೀತಾಗಿದೆ ಸಹ ಅಂತ ಅವರು ತಮ್ಮ ಒಂದು ಕಾರ್ಯಕ್ರಮದಲ್ಲಿ JDS ಶಾಸಕಾಂಗ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅವರು, ಹಾಗೆಯೇ BJP ಶಾಸಕರಾದ B ಸುರೇಶ್ ಗೌಡ ಅವರು, ಜ್ಯೋತಿ ಗಣೇಶ್ ಅವರಲ್ಲೂ ಎಲ್ಲರೂ ಕೂಡ ಅವರ ಜೊತೆಯಲ್ಲಿದ್ದು ಅವರನ್ನು ಹರಿಸಿದ್ದಾರೆ. ಅವರನ್ನು ಈಗ ಈ ಕಾರ್ಯಕ್ರಮದಲ್ಲಿ ನಾವು ಇದಿಷ್ಟನ್ನು ನೋಡಿದ್ದೇವೆ. ಒಟ್ಟಾರೆ ನಿಖಿಲ್ ಕುಮಾರಸ್ವಾಮಿ 3 ಸರಿ ಸೋತರೂ ಕೂಡ ಮಂಡ್ಯದ MP ಚುನಾವಣೆಯಲ್ಲಿ ಸೋತಿದ್ದಾರೆ, ರಾಮನಗರದ ಚುನಾವಣೆಯಲ್ಲಿ ಸೋತಿದ್ದಾರೆ, ಹಾಗೆಯೇ ಚನ್ನಪಟ್ಟಣದ ಮರುಚುನಾವಣೆಯಲ್ಲೂ ಕೂಡ ಅವರು ಸೋತಿದ್ದಾರೆ. ಆ 3 ಚುನಾವಣೆಯಲ್ಲಿ ಸೋತಿದ್ದರೂ ಸಹ ಅವರೆಲ್ಲೂ ಕೂಡ ಒಂದು ವಿಶ್ವಾಸವನ್ನು, ಉತ್ಸಾಹವನ್ನು ಕಳೆಗೊಂದಿಲ್ಲ. ಕಾರ್ಯಕರ್ತರನ್ನು
ಸಕ್ರಿಯವಾಗಿ ಮಾತಾಡಿಸ್ತಾ ಇದ್ದಾರೆ. ಈಗ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅವರ ತಂದೆಯವರಾದಂಥ HD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ರಾಜ್ಯವನ್ನು ಭಾರತೀಯ ಜನತಾ ಪಕ್ಷದ ಜೊತೆಗೆ ಕೈ ಸೇರಿಸಿ JDS ಒಂದು ರೀತಿ ಸಾಹಸವನ್ನು ಪಡ್ತಾ ಇದೆ. ಒಂದು ಕಡೆ ತಮ್ಮ ಪಕ್ಷವನ್ನು ಉಳಿಸ್ಕೊಳ್ಬೇಕು, ಹಾಗೆಯೇ ಕೇಂದ್ರದಲ್ಲಿ ಕುಮಾರಣ್ಣನವರು ಮಾಡ್ತಾ ಇರುವಂಥ ಕೆಲವೊಂದು ಸಾಧನೆಗಳನ್ನು ಕೂಡ ತಮ್ಮ ಪರವಾದಂಥ ಬಲವನ್ನಾಗಿ ಮಾಡಿಕೊಳ್ಬೇಕು ಅನ್ನುವಂಥ ಆಶಯವನ್ನು ನಿಖಿಲ್ ಕುಮಾರಸ್ವಾಮಿ ಇಟ್ಕೊಂಡಿದ್ದಾರೆ. ಯುವಕ, ಇನ್ನೂ ವಯಸ್ಸಿದೆ, ಭಾಳಷ್ಟು ಗೆಲ್ಲುವಂಥ ಚೈತನ್ಯವಿದೆ. 3 ಸೋಲುಗಳಿಂದ ಅವರೇನು ಕಳೆಗುಂದಲ್ಲ ಅಂತ ಅನಿಸುತ್ತೆ. ಎಲ್ಲಿವರೆಗೂ ಜನ ಅವರನ್ನ ಇಷ್ಟಪಡ್ತಾರೆ, ಕಾರ್ಯಕರ್ತರು ಅವರನ್ನು ಬಯಸ್ತಾರೆ, ಅಲ್ಲಿವರೆಗೂ ಪ್ರಾದೇಶಿಕ ಪಕ್ಷಗಳು ಯಾವತ್ತೂ ಗೆಲ್ಲಬೇಕು. ಯಾಕೆಂತಂದರೆ ಆ ಪ್ರಾದೇಶಿಕ ಪಕ್ಷಕ್ಕೆ ಆ ರಾಜ್ಯದ ಭಾಷೆಯ ಬದ್ಧತೆ ಇರುತ್ತೆ, ಆ ನಾಡಿನ ಸುಧಾರಣೆಯ ಬದ್ಧತೆ ಇರುತ್ತೆ. ಇವತ್ತು ರಾಷ್ಟ್ರೀಯ ಪಕ್ಷಗಳು ಈಗ ಕಾವೇರಿ ವಿಚಾರದಲ್ಲಿ ಬಂದಾಗ ಕರ್ನಾಟಕ ತಮಿಳುನಾಡಿನ ನಡುವಿನ ವಿವಾದವನ್ನು ಕೇಂದ್ರದವರು ಮೂಗು ತೋರಿಸೋದಿಲ್ಲ. ಹಾಗೆಯೇ ಮಹದಾಯಿ ವಿಚಾರಕ್ಕೆ ಬಂದಾಗ ಗೋವಾದಲ್ಲಿ ಭಾರತೀಯ ಜನತಾ ಪಕ್ಷ ಇದ್ದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಇದ್ದರೂ ಸಹ ಅಲ್ಲಿ ಮೂಗು ತೋರಿಸೋದಿಲ್ಲ. ಭಾಳಷ್ಟು ಈ ನದಿ ವಿಷಯಗಳವಾಗಿ ಗಡಿಭಾಗದಲ್ಲಾಗಲಿ ಅನೇಕ ವಿಷಯಗಳಿಗೆ ಪ್ರಾದೇಶಿಕ ಪಕ್ಷಗಳು ನಮಗೆ ಬಹಳಷ್ಟು ಶಕ್ತಿಯನ್ನು ತುಂಬುತ್ತವೆ, ಸ್ಥಳೀಯ ವಿಚಾರಗಳಿಗೆ ಬದ್ಧತೆಯನ್ನು ಕೊಡ್ತಾರೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಜನ ಏನು ಬಯಸ್ತಾರೆ ಗೊತ್ತಿಲ್ಲ. ಮತ್ತೊಮ್ಮೆ ಕಾಂಗ್ರೆಸ್ನ ಗ್ಯಾರಂಟಿಗೆ ಮನಸ್ಸೋಲ್ತಾರೋ ಅಥವಾ ಭಾರತೀಯ ಒಂದು ಜನತಾ ಪಕ್ಷದ ಹಿಂದುತ್ವದ ವಿಚಾರಗಳಿಗೆ ಅವರು ಮನ ಕೊಡ್ತಾರೋ ಅಥವಾ JDSನ ಪ್ರಾದೇಶಿಕತೆ ಅಥವಾ ಒಂದು ಬದ್ಧತೆಗೆ ಅವರು ಮತವನ್ನು ಹಾಕ್ತಾರೋ. ಒಟ್ಟಾರೆ ಇವೆಲ್ಲವೂ ಸಹ ಒಂದು ಜನಗಳ ಕೈಯಲ್ಲಿದೆ. ಜನರೇ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅವರೇ ಸರ್ವಶಕ್ತರು. ಅವರ ಒಂದು ಹೆಬ್ಬೆಟ್ಟಿನ ಅವರ ಒಂದು ತೋಳ್ಬೆಳ್ಳಿನ ಗುರುತು ಇವತ್ತು ಚುನಾವಣೆ ಗೆಲುವು. ಅದೇ ಇವರೆಲ್ಲರಿಗೂ ಶಕ್ತಿ ಅಂತ ಹೇಳ್ತಾ ಬನ್ನಿ ನಮ್ಮ ಮುಂದಿನ ಸುದ್ದಿಯತ್ತ ನಾವು ಕಣ್ಣಾಡಿಸೋಣ. ಇದರಿಂದ ಓಲಾ ಊಬರ್ ಬೈಕ್ ಟ್ಯಾಕ್ಸಿ ಸ್ಥಗಿತ. ಇವತ್ತು ರಾಜ್ಯದಲ್ಲಿ ಓಲಾ ಊಬರ್ ಬೈಕ್ನ ಒಂದು ಟ್ಯಾಕ್ಸಿ ವ್ಯವಸ್ಥೆ ಏನಿತ್ತು ಅದನ್ನು ಸ್ಥಗಿತಗೊಳಿಸಿದ್ದಾರೆ. ಹೈಕೋರ್ಟ್ನ ಏಕ ಸದಸ್ಯ ಪೀಠ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಿರುವಂಥ ಮೇಲ್ಮನವಿ ವಿಚಾರಣೆಯ ಅರ್ಜಿಯನ್ನು ಅವರು ಯಾವುದೇ ಕಾರಣಕ್ಕೂ ಕೂಡ ನಾವು ಅವರನ್ನು ಮುಂದುವರಿಸೋದಕ್ಕಾಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಓಲಾ ಊಬರ್ ಟ್ಯಾಕ್ಸ್ ಬೈಕ್ಸ್ ಆಲ್ರೆಡಿ ಎಲ್ಲ ಕಡೆಯೂ ಮೈಸೂರಿನ ಕೆಲವೊಂದು ಕಡೆ ಅವುಗಳನ್ನು ನಿಲ್ಲಿಸಿ ಅವುಗಳನ್ನ ಸ್ಥಗಿತಗೊಳಿಸಿದ್ದಾರೆ. ಹಾಗೆಯೇ ಈ ಒಂದು ಏನು ಬ್ಯಾನ್ ಇದೆ ಓಲಾ ಊಬರ್ ಟ್ಯಾಕ್ಸಿಯ ಬೈಕ್ ಟ್ಯಾಕ್ಸಿ ಏನು ಇದೆ, ಈ ಬ್ಯಾನನ್ನು ಹಿಂಪಡೆಯುವಂತೆ ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಹಾಗೆ AICC ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಾಹುಲ್ ಗಾಂಧಿ ಅವರಿಗೂ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ನಮ್ಮ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಮೊಹಮ್ಮದ್ ಸಲೀಂ ಅವರು ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವ್ರಿಗೆ ಪತ್ರವನ್ನು ಬರೆದು ಈ ಮೂಲಕ ಬ್ಯಾನ್ ಹಿಂಪಡೆಯುವಂತೆ ಮನವಿ ಮಾಡಿದ್ದಾರೆ. ಈ ಒಂದು ನಿರ್ಧಾರದಿಂದ ಇದನ್ನೇ ನಂಬಿರುವಂಥ ಸಾವಿರಾರು ಕುಟುಂಬಗಳು ಬೀದಿಗೆ ಬೀಳುತ್ತೆ ಅಂತ ಕೂಡ ಅವರು ತಮ್ಮ ಮನವಿಯಲ್ಲಿ ತಮ್ಮ ದುಃಖವನ್ನು ತೋರ್ಪಡಿಸ್ಕೊಂಡಿದ್ದಾರೆ. ಹಾಗೆಯೇ ಕಾಕತಾಳೀಯನ್ನ ಹಾಗೆ ನೋಡಿ, ಇದೇ ರೀತಿ ಯಾವತ್ತು ಈಗ ಏನು ಬ್ಯಾನ್ ಆಯಿತು, ಈ ರ್ಯಾಪಿಡೋ ಚಾಲಕನ ಕ್ರೌರ್ಯನ ನೋಡಿ ಆ ಯುವತಿ ಮೇಲೆ ಹೇಗೆ ಹಲ್ಲೆ ಮಾಡ್ತಾ ಇದ್ದಾನೆ ಅಂತ. ಆತ ಏನು ಮಾಡಿದ್ದಾನೆ, ಆಕೆಯನ್ನು ಹತ್ತಿಸ್ಕೊಂಡಿದ್ದಾನೆ ಗಾಡಿಗೆ. ಏನು ಅವರ ಕಂಪ್ನಿ ಏನು ಕೊಟ್ಟಿದೆ ರ್ಯಾಪಿಡೋ, ಆ ಮ್ಯಾಪಿನ ಮೂಲಕನೂ ಹೋಗಿಲ್ಲ, ಮತ್ತು ಸುತ್ತಾಡಿಸ್ಕೊಂಡಿದ್ದಾನೆ, ಸರಿಯಾದಂಥ ನಿರ್ದೇಶನಗಳನ್ನು ಪಾಲಿಸಿಲ್ಲ. ಅವ್ರ ಕಂಪ್ನಿಗೆ ಫೋನ್ ಮಾಡು ಅಂದರೆ ಕೇಳಿಲ್ಲ. ಆಕೆ ಧೈರ್ಯ ತೋರಿ ನಿನ್ನ ಒಂದು ಡ್ರೈವಿಂಗ್ ಲೈಸೆನ್ಸ್ ತೋರಿಸು ಅಂತ ಹೇಳಿ ಕೇಳಿದಾಗ ಅದಕ್ಕೆ ಆತನ ಕೋಪ ಬಂದಿದೆ. ಇವರಿಬ್ಬರ ನಡುವೆ ವಾಗ್ವಾದ ಆಗಿದೆ. ಆಕೆ ಅವನ ರಕ್ಷಣೆಗೆ ಅಂತ ಏನೋ ಕೈ ಮುಂಬಾಡಿದಾಗ ಆತ ಜೋರಾಗಿ ನೆಲಕ್ಕೆ ಬಿಡಿಸೋ ಥರ ಆಕೆನ ಹೊಡೆದು ಬಿಟ್ಟಿದ್ದಾನೆ. ಈ ಕಾರಣಕ್ಕೆ ಜಯನಗರ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ. ಯುವತಿ ದೂರನ್ನು ಕೊಟ್ಟಿದ್ದಾಳೆ. ಆ ನಡುವೆ ಪೊಲೀಸವರು ಆತನನ್ನು ಕರೆದು ಆತನಿಗೆ ಸರಿಯಾದಂಥ ವಿಚಾರವನ್ನು ಹೇಳಿ ಆಮೇಲೆ ಆಕೆಯ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಆದರೆ ಹೆಣ್ಮಕ್ಳ ಮೇಲೆ ಕೈ ಮಾಡುವಂಥ ಈ ಒಂದು ವಿಚಾರಗಳನ್ನು ನಾವು ಗಮನಿಸಿದ್ರೆ ಭಾಳಷ್ಟು ಯಾರೇ ಆಗಲಿ ಹೆಣ್ಮಕ್ಳನ್ನು ಸುರಕ್ಷತೆ ಭಾವನೆಗಳಲ್ಲಿ ನಾವು ನೋಡಬೇಕಾಗುತ್ತೆ. ಅವರು ಕೂಡ ದಿಟ್ಟತನದಿಂದ ಇವತ್ತು ನಮ್ಮ ಮಧ್ಯದಲ್ಲಿ ಬದುಕ್ತಾರೆ. ಮಹಿಳೆಯರು ಸಬಲೀಕರಣ ಅನ್ನೋದು ತುಂಬ ಮುಖ್ಯ. ಅವರನ್ನು ಒಡೆಯೋದು, ಕೈ ಮಾಡೋದು ತಪ್ಪು. ಆಗೊಂದು ವೇಳೆ ಅವರೇನಾದರೂ ಕೈ ಎತ್ತಿದ್ರೆ ಕೂಡ ನಾವು ಕಾನೂನು ಯಾವತ್ತೂ ಮುಂದೆ ಹೋಗಬೇಕಾಗುತ್ತೆ. ಯಾರು ಕೂಡ ಇಲ್ಲಿ ಹೊಡೆಯೋದು ತಪ್ಪು. ಅದು ಬೈಕ್ ಟ್ಯಾಕ್ಸಿ ಡ್ರೈವರ್ ಆಗಿರ್ಬೋದು ಅಥವಾ ಇವ್ರು ಪ್ಯಾಸೆಂಜರ್ ಆಗಿರ್ಬೋದು. ಆದರೆ ಆ ಯುವತಿನ ಅಷ್ಟು ಜೋರಾಗಿ
ಆತ ಹಲ್ಲೆ ಮಾಡಿರುವಂಥ ವಿಷಯ ನಿಜಕ್ಕೂ ಒಂದು ರೀತಿ ಬೇಸರ ಆಗುತ್ತೆ. ಯಾಕೆಂತಂದರೆ ಇವುಗಳೆಲ್ಲ ಸಮಾಜದಲ್ಲಿ ಇನ್ನಷ್ಟು ತೊಂದರೆ ತಲೆನೋವುಗಳಿವೆಲ್ಲ. ಇವುಗಳನ್ನ ನಿಜವಾಗೂ ನಾವು ಖಂಡಿಸಬೇಕು. ಹೆಣ್ಮಕ್ಳನ್ನು ಗೌರವ ಕೊಡಬೇಕು. ಆದರೆ ಒಡೆಯೋದ್ರಿಂದ ಆತ ಶಕ್ತಿ ಇದೆ ಅಂತ ತೋರಿಸ್ಕೊಂಡ ಹೊರತು ಇದರಲ್ಲಿ ಏನಿದೆ? ಅವರು ಪ್ರಶ್ನೆ ಏನು ಮಾಡಿದ್ದಾರೆ, ನಿನ್ನ ಡ್ರೈವಿಂಗ್ ಲೈಸೆನ್ಸ್ ಏನಿದೆ, ನೀನು ಯಾರು ಏನು ಅಂತ ಕೇಳಿದ್ದಾರೆ. ಸರಿಯಾದಂಥ ನಮ್ಮ ನಡವಳಿಕೆ ಕರೆಕ್ಟಾಗಿದ್ದರೆ ನಮಗೇನು ತೊಂದರೆ ಇರಲಿಲ್ಲ. ಆದರೆ ವ್ಯಕ್ತಿ ಆ ರೀತಿ ನಡ್ಕೊಳ್ದೆ ಅವರು ಒಂಥರ ಎದುರಿಸುವಂಥ ಭಾವನೆಯಲ್ಲಿ ನೋಡಿದ್ದಾನೆ. ಆ ಹುಡುಗಿ ಕೈನ ಮುಂದೆ ಮಾಡಿ ಕೈನ ತನ್ನ ರಕ್ಷಣೆಗೇನೋ ಅವನ ಮೇಲೆ ಹುಷಾರು ಅಂತೇನೋ ಒಂದು ವಾರ್ನ್ ಮಾಡೋಕ್ಕೆ ಹೋಗಿದ್ದಾಳೆ. ಹಠಾತ್ ತೆಗೆದು ಅವಳ ಕೆನ್ನೆಗೆ ಬರ್ಸಿದ್ದಾನೆ ಅವನು. ಹೇಗೆ ಅಂತಂದರೆ ರೋಡಲ್ಲಿ ಬಿದ್ದೋಗ ಹಾಗೆ. ಇದೆಷ್ಟು ಸರಿ ಅನ್ನೋದನ್ನು ಇವತ್ತು ನಾಗರಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಇದೊಂದು ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಕಟು ಟೀಕೆಗಳನ್ನು ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಬನ್ನಿ ನಮ್ಮ ಮುಂದಿನ ವಿಚಾರಕ್ಕೆ ಹೋಗೋಣ. ಇವತ್ತು ವಿನಯ್ ಕುಲಕರ್ಣಿ ಅವರು ಯೋಗೇಶ್ ಗೌಡ ಅವರ ಒಂದು ಕೊನೆ ಆಪಾದನೆಯಲ್ಲಿ CBI ಅವರ ಒಂದು ಜಾಮೀನನ್ನು ರದ್ದುಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ಗಾಗಿತ್ತು. ಅದರಂತೆ ಸುಪ್ರೀಂ ಕೋರ್ಟ್ನ ಇವ್ರ ಜಾಮೀನನ್ನ ವಜಾ ಮಾಡಿ ಈ ಕೂಡಲೇ CBIಗೆ ಅವ್ರನ್ನ ವಶಕ್ಕೆ ಕೊಡ್ತು. CBI ವಶಕ್ಕೆ ಕೊಟ್ಟಂಥ ವಿನಯ್ ಕುಲಕರ್ಣಿ ಅವರನ್ನ ಈಗಾಗಲೇ ಪರಪ್ಪನಗರಕ್ಕೆ ಕಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಏನಿದ್ರಲ್ಲ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷ ಸ್ಥಾನ ಇತ್ತಲ್ಲ, ಆ ವಿನಯ್ ಕುಲಕರ್ಣಿ ಅವರು ಧಾರವಾಡ ಒಂದು ಶಾಸಕ ಸ್ಥಾನ ಇರುವಂಥದ್ದು. ಸೊ ಅವರನ್ನು ಈ ಕೂಡಲೇ ಆ ಒಂದು ನಿರ್ದೇಶಕ ಸ್ಥಾನದಿಂದ ಅವ್ರನ್ನ ತೆಗಿಬೇಕು ಅಂತೇಳಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷರಾದಂಥ NR ರಮೇಶ್ ಅವರು CMಗೆ ಪತ್ರವನ್ನು ಬರೆದಿದ್ದಾರೆ. ಕೂಡಲೇ ಅವರಿಗೆ, ಯಾಕೆಂತಂದರೆ ಆತ ಸೆರೆಮನೆಗೆ ಹೋಗಿದ್ದಾರೆ, ಕೋರ್ಟ್ ಆದೇಶದಿಂದ ಬಂಧಿಸಲ್ಪಟ್ಟಿದ್ದಾರೆ, ಅವರು ಆ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವಂಥ ಅರ್ಹತೆಯನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ ನೀವು ಈ ಕೂಡಲೇ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ತೆಗಿಬೇಕು ಅಂತ ಹೇಳಿದ್ದಾರೆ. ಹೇಳಬೇಕಂದ್ರೆ ಇದೊಂದು ಕೊಲೆ ಆರೋಪ. ಈ ಕೊಲೆ ಆರೋಪ ಅಂತ ಬಂದಾಗ ಆ ಪ್ರಕರಣದ ಶಿಕ್ಷೆ ಕನಿಷ್ಠ 7 ವರ್ಷಕ್ಕಿಂತ ಹೆಚ್ಚುವರಿ ಇದ್ದರೆ ಅಥವಾ ಒಂದು ರೀತಿ ಸಜೆ ಆಗುವಂಥದ್ದಾದರೆ 2 ವರ್ಷಗಳಿಗಿಂತ ಮೇಲ್ಪಟ್ಟು ಶಿಕ್ಷೆ ಆದಾಗ ಶಾಸಕ ಸ್ಥಾನ ರದ್ದಾಗುತ್ತೆ. ಅವರು ಯಾವುದೇ ಒಂದು ಚುನಾವಣೆಗಳಲ್ಲಿ ಅವ್ರು ನಿಲ್ಲುವಂತಕ್ಕಾಗೋದಿಲ್ಲ. ಇವೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಇನ್ನೂ ಅವ್ರಿಗೇನು ಆ ರೀತಿ ಶಿಕ್ಷೆಗಳಿನ್ನೂ ಸರಿಯಾಗಿ ಇನ್ನೂ ಘೋಷಣೆಗಳಾಗಿಲ್ಲ. ಹಾಗಾಗಿ ಜನಪ್ರತಿನಿಧಿಗಳ ಕೋರ್ಟಲ್ಲೂ ಕೂಡ ಅದನ್ನು ನೋಡ್ತಾ ಇದ್ದಾರೆ. ಇವೆಲ್ಲವನ್ನು ಒಟ್ಟಾರೆ ನಾವು ಗಮನಿಸೋದಾದರೆ ವಿನಯ್ ಏನು ಈ ಒಂದು ವಿಚಾರದಲ್ಲಿ ವಿನಯ್ ಕುಲಕರ್ಣಿ ಅವರು ತಮ್ಮ ಈ ಒಂದು ಕರ್ನಾಟಕ ನೀರು ಸರಬರಾಜು ಒಳಚರಂಡಿ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಬಿಡಲೇಬೇಕಾಗುತ್ತೆ. ನೋಡೋಣ ಸರ್ಕಾರ ಈ ಬಗ್ಗೆ ಏನು ನಿರ್ಧಾರ ತಗೊಳುತ್ತೆ ಅಂತ. ಬನ್ನಿ ನಮ್ಮ ಮುಂದಿನ ಸುದ್ದಿ ಅಂತ ನೋಡೋಣ. ಹಿಂದೂಗಳು 3 ಮಕ್ಕಳನ್ನು ಹೆರಬೇಕು, ಪ್ರವೀಣ್ ತೊಗಾಡಿಯಾ ಅವರು. ಹೌದು, ಹಿಂದೂ ಜನಗಳ ಈ ಭಾರತ ದೇಶದ ಒಂದು ವಿಚಾರದಲ್ಲಿ ಬಂದಾಗ ಇಡೀ ಪ್ರಪಂಚದಲ್ಲಿ ಹಿಂದೂಗಳ ಆವಾಸ ಸ್ಥಾನ ಅಂತಂದರೆ ಅದು ಭಾರತ ದೇಶ. ಭಾರತ ದೇಶದಲ್ಲಿ ಹಿಂದೂಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಗಣನೀಯವಾಗಿ ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ಹಿಂದೂಗಳು 3 ಮಕ್ಕಳಿಗೆ ಜನ್ಮ ನೀಡೋ ಮೂಲಕ ಸಶಕ್ತ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಕೈ ಜೋಡಿಸಬೇಕು ಅಂತ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ ಪ್ರವೀಣ್ ಭಾಯ್ ತೊಗಾಡಿಯಾ ಅವರು ಕರೆ ನೀಡಿದ್ದಾರೆ. ಹಿಂದೂಗಳು 3 ಜನಗಳನ್ನು ಅಂದರೆ 3 ಮಕ್ಕಳನ್ನು ಜನ್ಮ ನೀಡಿದಲ್ಲಿ ಆ 3ನೇ ಮಗುವಿನ ಜವಾಬ್ದಾರಿಯನ್ನು ನಮ್ಮ ಪರಿಷತ್ತೇ ವಹಿಸಿಕೊಳ್ಳಲಿದೆ ಅಂತ ಅವರು ಹೇಳಿದ್ದಾರೆ. ಈ ಒಂದು ಬೆಳವಣಿಗೆಯಲ್ಲಿ ನಾವು ನೋಡೋಕೆ ಇವತ್ತು ಹಿಂದೂಗಳ ಒಂದು ಜನನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅಂದರೆ ಅವರು ಆಲೋಚನೆಗಳು ಪ್ರಬುದ್ಧವಾಗಿದ್ದಾವೆ. ಒಂದು ಕಾಲದಲ್ಲಿತ್ತು ಒಂದು ಕುಟುಂಬ 2 ಮಕ್ಕಳು, ಆರ್ತಿಗೊಂದು ಕೀರ್ತಿಗೊಂದು, ಈ ರೀತಿ ಎಲ್ಲ ಆವಾಗ ಸರ್ಕಾರಗಳಲ್ಲಿ ಘೋಷಣೆ ಆಗ್ತಾಯಿತ್ತು. ಇವತ್ತು ಹಿಂದೂಗಳ ಪ್ರಮಾಣ ಗಣನೀಯವಾಗಿ ಕುಸಿತಾ ಇರೋದ್ರಿಂದ RSSನ ಒಂದು ಪ್ರವೀಣ್ ತೊಗಾಡಿಯಾ ಅವರು ಈ ರೀತಿ ಕರೆಯನ್ನು ಕೊಟ್ಟಿದ್ದಾರೆ. ಇದು ಭಾರತ ದೇಶದ ಜನಸಂಖ್ಯೆ ಈಗಾಗಲೇ ವಿಶ್ವದಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೀವಿ. ಈಗ ತಾವು ಅಂತೇಳಿ ಸವಾಲುಗಳನ್ನು ಪೈಪೋಟಿಗಳನ್ನು ಮಾಡ್ಕೊಂಡು ಹೋದರೆ ದೇಶದ ಜನಸಂಖ್ಯೆಯ ಒಂದು ಪ್ರಮಾಣ ಇನ್ನಷ್ಟು ಹೆಚ್ಚಿರುತ್ತೆ. ಈಗಾಗಲೇ ಅನಕ್ಷರತೆ ಮತ್ತು ಹಾಗೆಯೇ ನಿರುದ್ಯೋಗ, ಬಡತನದ ವಿಚಾರಗಳು ಕೂಡ ತೀರಾ ಗಂಭೀರಕರ. ಅವುಗಳನ್ನ ನೋಡಿಕೊಳ್ಬೇಕು. ಹಾಗೆಯೇ ಒಳ್ಳೆಯ ಹಸಿವು ಮುಕ್ತ ದೇಶವನ್ನು ಮಾಡಬೇಕು, ನಿರುದ್ಯೋಗವನ್ನು ತೊಲಗಿಸಬೇಕು, ದೇಶವನ್ನು ಸಶಕ್ತಗೊಳಿಸಬೇಕು, ಸದೃಢ ಸಮಾಜದ ನಿರ್ಮಾಣ ಆಗಬೇಕು ಅಂದಾಗ ಈ ಒಂದು ವ್ಯತ್ಯಾಸಗಳಿರ್ತದಲ್ಲ, ಈ ಒಂದು ಅಲ್ಪಸಂಖ್ಯಾತರಾಗಿರ್ಬೋದು, ಬಹುಸಂಖ್ಯಾತರಾಗಿರ್ಬೋದು, ಇವರ ನಡುವಿನ ಒಂದು ಜನಸಂಖ್ಯೆ ಪ್ರಮಾಣದಿಂದ ಈ ಒಂದು ಸವಾಲು ಪೈಪೋಟಿಗಳನ್ನು ತಗೊಳ್ಳೋ ಬದಲು ದೇಶವನ್ನು ಸಮಗ್ರವಾಗಿ ರಾಷ್ಟ್ರೀಯತೆ, ಭಾರತೀಯತೆ ಅನ್ನೋ ವಿಚಾರದಲ್ಲಿ ಎಲ್ಲರೂ ಪರಿಗಣಿಸಿದ್ರೆ ಇದು ಬಹಳಷ್ಟು ಚೆನ್ನಾಗಿರುತ್ತೆ. ಇದು ನಿಜವಾದಂಥ ವಾಸ್ತವಾಂಶ. ಬನ್ನಿ ನಮ್ಮ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಒಂದು ಆಸ್ಪತ್ರೆ, ಆ ಆಸ್ಪತ್ರೆಯಲ್ಲಿ ಒಬ್ಬ ಮೊಬೈಲ್ ಕಳ್ಳ ಹಾಸನದ
ಹಿಮ್ಸ್ ಆಸ್ಪತ್ರೆಯಲ್ಲಿ ಒಬ್ಬ ಮೊಬೈಲ್ ಕಳ್ಳತನವನ್ನು ಮಾಡಿದ್ದಾನೆ. ಕಳ್ಳತನದ ಆರೋಪದಲ್ಲಿ ಆತ ಸಿಗಾಕೊಂಡ್ಬಿಟ್ಟಿದ್ದಾನೆ. ಸಿಕ್ಕಿದ್ದ ಕಳ್ಳನ್ನು ಸೆಕ್ಯೂರಿಟಿ ಗಾರ್ಡ್ಗಳು ಯಾವ ಪೊಲೀಸರಿಗಿಂತ ಕಡಿಮೆ ಇಲ್ಲದಾಗೆ ನಿರ್ದಾಕ್ಷಿಣ್ಯವಾಗಿ ಅವನನ್ನು ಅಮಾನವೀಯವಾಗಿ ಹಲ್ಲೆ ಮಾಡಿದ್ದಾರೆ. ಇದಾಗಲೇ ಇದು ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ. ಆತ ಎಷ್ಟು ವಿನಂತಿ ಮಾಡಿದ್ರು ಕೂಡ ನಾನು ಬಿಟ್ಬಿಡಿ, ನಾನು ಇನ್ನೊಮ್ಮೆ ಮಾಡಲ್ಲ ಅಂತ ಕೇಳಿದ್ರು ಕೂಡ ಅವನನ್ನು ಅಷ್ಟು ರೋಷ ಬಂದು ಕೈ ಕಾಲು ಏನು ನೋಡದೆ, ಮುಖಾಮೂತಿ ನೋಡದೆ ಹೊಡಿತಾನೇ ಇದ್ದಾರೆ. ಇದಕ್ಕೆ ಇವ್ರಿಗೆ ಯಾರು ಇದು ಅಧಿಕಾರವನ್ನು ಕೊಟ್ಟರು ಅನ್ನೋ ವಿಷಯಕ್ಕೆ ಬಂದಾಗ, ಅಂದರೆ ಎಂಥವ್ರ ಪ್ರೈವೇಟ್ ಸೆಕ್ಯೂರಿಟೀಸ್ ಅವರು, ಖಾಸಗಿ ವ್ಯಕ್ತಿಗಳು ಅಮಾನುಷ ದಾಳಿ ಮಾಡಬಾರ್ದು, ಇವರು ಪೊಲೀಸರಿಗೆ ಒಪ್ಪಿಸ್ಬೇಕು. ಆದರೆ ಅಲ್ಲಿಗೆ ಬಂದಂಥ ಪೊಲೀಸ್ ಸಿಬ್ಬಂದಿ ಸಹ ಸುಮ್ಮನೆ ಮೂಕ ಪ್ರೇಕ್ಷಕರಂತೆ ನೋಡಿಕೊಂಡು ಅಲ್ಲಿ ನಿಂತಿದ್ರು. ಆತ ಒದ್ದಾಡಿದ್ರು, ಕೂಗಾಡಿದ್ರು ಕೂಡ ಯಾರು ಕೂಡ ಅವನಿಗೆ ಒಂದು ಕರುಣೆ ತೋರಿಸುವಂಥ ಕೆಲಸವನ್ನು ಮಾಡಲಿಲ್ಲ. ನೋಡಿ, ಅದು ಮಹಾ ಅಪರಾಧ, ಕಳ್ಳತನ ಮಾಡಲೇಬಾರ್ದು. ಅಂಥ ಕಳ್ಳ ಏನಾದರೂ ಕಳ್ಳತನ ಮಾಡಿದ್ದೇ ಆದರೆ ಅವನನ್ನು ಖಂಡಿತವಾಗಿ ಪೊಲೀಸರ ಒಂದು ಸುಪರ್ದಿ ಕೊಡಬೇಕು. ಇದು ನಾಗರಿಕರ ಪ್ರಜ್ಞೆ. ಅದು ಸೆಕ್ಯೂರಿಟಿ ಆಗಲಿ, ಭದ್ರತಾ ವ್ಯವಸ್ಥೆ ಆಗಲಿ, ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ. ಈ ರೈಲ್ವೆನಲ್ಲಿ ಏನೋ ಸಮಸ್ಯೆ ಆದರೂ ಕೂಡ ನಾವು ಅವನ್ನ ಕರ್ಕೊಂಡೋಗಿ ಸ್ಥಳೀಯ ಒಂದು ಆರಕ್ಷಕರಿಗೆ ಕೊಡ್ತೀವಿ, ಸ್ಥಳೀಯ ಪೊಲೀಸರು ಕೊಡ್ತೀವಿ. ಹಾಗೆಯೇ ಅರಣ್ಯ ಇಲಾಖೆಯಲ್ಲಿ ಏನಾದರೂ ಕಳ್ಳತನ ಆದರೂ ಕೂಡ ಅವರನ್ನು ಕೂಡ ಅರಣ್ಯ ಇಲಾಖೆಯವರು ತೊಗೊಂಡು ಬಂದು ಇವರಿಗೆ ಕೊಡ್ತಾರೆ. ಸೊ ಯಾಕೆ ಅಂತಂದರೆ ಒಂದು ಸ್ಥಳೀಯ ಒಂದು ಆರಕ್ಷಕರು, ಪೊಲೀಸರು ಅಂತ ಒಂದು ವ್ಯವಸ್ಥೆ ಇರುತ್ತೆ. ಇವರು ಕೈಗೆ ಕಾನೂನು ತಗೊಂಡು ಕಳ್ಳ ಅಂದ ತಕ್ಷಣ ಮಾನವೀಯತೆಯನ್ನು ಮರೆತು ಅವನನ್ನು ಒಡೆಯೋದು, ಹಿಂಸೆ ಮಾಡೋದು ನಿಜವಾಗೂ ಸಹಿಸಲು ಅಸಾಧ್ಯ. ನಾವು ನೋಡಿದ್ವಿ ಇದನ್ನು, ವಿಡಿಯೋಗಳನ್ನು. ಭಾಳಷ್ಟು ಬೇಸರ ಆಗುತ್ತೆ. ಅದಕ್ಕಾಗಿ ನಿಮಗೆ ಆ ವಿಡಿಯೋವನ್ನು ನಾವು ಪ್ರಸಾರ ಮಾಡಲಿಲ್ಲ. ಹಿಂಸೆ ಕೊಲೆಗಳನ್ನು, ಒಂದು ದೌರ್ಜನ್ಯಗಳನ್ನು ಪ್ರದರ್ಶನ ಮಾಡಬಾರ್ದು, ಹಾಗೆ ಉತ್ತೇಜನವನ್ನು ಕೊಡಬಾರ್ದು ಅನ್ನೋದು ಒಂದು ರೀತಿಯ ಕಾನ್ಸೆಪ್ಟು. ಒಟ್ಟಾರೆ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಮಾನವೀಯತೆಯನ್ನು ಇಟ್ಕೊಳ್ಬೇಕು. ಯಾರಾದರೂ ಇವಾಗ ಆಕ್ಸಿಡೆಂಟ್ ಮಾಡಿಬಿಟ್ರೆ, ಯಾರನ್ನಾದರೂ ಬೈದ್ಬಿಟ್ರೆ, ಯಾರಾದರೂ ಏನಾದರೂ ಒಂದು ತಪ್ಪನ್ನೇ ಮಾಡಿಬಿಟ್ರೆ ಅವನಿಗೆ ಒಡೆಯೋದು, ಬಡಿಯೋದು, ಕಠಿಣ ಶಿಕ್ಷೆ, ಸಾವು ಇದನ್ನು ಕೊಡೋದಕ್ಕೆ ನಮ್ಗೆ ಯಾವುದೇ ರೀತಿ ಹಕ್ಕಿರೋದಿಲ್ಲ. ನಾವು ಸರ್ವೇ ಸಾಧಾರಣ ವ್ಯಕ್ತಿಗಳು, ಸಾಮಾನ್ಯ ವ್ಯಕ್ತಿಗಳು, ನಾಗರಿಕರು. ನ್ಯಾಯವನ್ನು ಅಥವಾ ಅನ್ಯಾಯವನ್ನು ನಿರ್ಧಾರ ಮಾಡೋಕ್ಕೆ ಕೋರ್ಟ್ಗಳಿವೆ, ಕಾನೂನುಗಳಿವೆ, ಪೊಲೀಸರಿದ್ದಾರೆ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಮುಂದುವರಿಬೇಕಾಗುತ್ತೆ ಸಮಾಜದಲ್ಲಿ. ಒಟ್ಟಾರೆ ಇಂಥ ಒಂದು ನಿರ್ದಾಕ್ಷಿಣ್ಯ ವಿಚಾರಗಳನ್ನು ನಾವು ಈ ವಾಹಿನಿ ಮೂಲಕ ಖಂಡಿಸ್ತೀವಿ. ಅವನು ಕಳ್ಳ ಆಗಿರಲಿ, ಮತ್ತೊಂದಾಗಿರಲಿ. ಒಬ್ಬ ರೌಡಿ ಅಂತ ಸಿಕ್ಬಿಟ್ಟ ಅಂತ ಅವನ್ನ ಸಾಯಿಸು ಅಂತ ಹೇಳ್ತಾರಾ? ಒಬ್ಬ ಕಳ್ಳ ಸಿಗ್ತಾನೆ ಅಂತೇಳಿ ಅವನ್ನ ಕಡ್ದಾಕು ಅಂತ ಹೇಳ್ತಾರಾ? ಇವೆಲ್ಲವನ್ನು ಖಂಡಿತ ನಾವು ಖಂಡಿಸಬೇಕಾಗುತ್ತೆ. ಬನ್ನಿ ನಮ್ಮ ಮುಂದಿನ ಒಂದು ವಿಚಾರಗಳ ಬಗ್ಗೆ ನೋಡೋಣ. ಇಲ್ಲೊಬ್ಬ ಪುಣ್ಯಾತ್ಮ ಮಾಟ ಮಂತ್ರದ ಹೆಸರಲ್ಲಿ ಮಹಿಳೆಯನ್ನು ಆನ್ಲೈನ್ ಏನು ಫೋನು ವಿಡಿಯೋ ಮೂಲಕ ಮಾತಾಡಿ ಅವಳನ್ನು ಬೆತ್ತಲೆಯ ಒಂದು ಆಕೆಯ ಒಂದು ಚಿತ್ರಣವನ್ನು ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡ್ಕೊಂಡು ಆನಂತರ ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಆಕೆ ಮೇಲೆ ತಿಳಿಸಿಲ್ಲದಂಥ ತೊಂದರೆಗಳನ್ನು ಕೊಟ್ಟಿದ್ದಾನೆ. ಸೊ ಈ ಮಾತ್ರ ಮಂತ್ರದ ಹೆಸರಿನಲ್ಲಿ ಆ ಮಹಿಳೆಗಾಗಿರುವಂಥ ತೊಂದರೆಗೆ ಬೆಳಂದೂರು ಸ್ಟೇಷನ್ನಲ್ಲಿ ಒಂದು FIR ದಾಖಲಾಗಿದೆ. ಆತ ಅರೆಸ್ಟ್ ಕೂಡ ಹಾಕಿದ್ದಾನೆ. ಈ ಹಿಂದೆ ಒಂದು ಪ್ರಕರಣ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ನು, ಅದು ಮಹಾಲಕ್ಷ್ಮಿ ಲೇಔಟ್ಗೆ ಬಂದಿತ್ತು. ಅವನ ಹೆಸರು ಬಂದು ಕಿರಣ್ ಸ್ವಾಮೀಜಿ ಅಂತ, ಈತ ಅರುಣ್ ಸ್ವಾಮೀಜಿ ಅಂತ. ಮೂಲತಃ ಈತ ತಮಿಳುನಾಡಿನವನು. ಆತ ಒಂದರಿಂದ ಒಂದು ಮಾಟದ ಹೆಸರಿನಲ್ಲಿ, ಪೂಜೆ ಅಂತ ಹೆಸರಿನಲ್ಲಿ ಹೋಗುವಂಥ ಈ ಅಮಾಯಕ ಹೆಣ್ಮಕ್ಳಿಗೆ ಇರ್ತಾರೆ. ಸೊ ನಾವು ಎಚ್ಚೆತ್ಕೊಳ್ಬೇಕು. ಪೂಜೆ ಪುರಸ್ಕಾರ ಮಾಡಬಹುದು, ತಪ್ಪು ಅಂತ ಹೇಳೋದಿಲ್ಲ, ಅದು ಮಾಡಬೇಕು, ಧಾರ್ಮಿಕ ವಿಧಿಗಳನ್ನ ಮಾಡಬೇಕು. ಆದರೆ ಈ ಮಟ್ಟಕ್ಕೆ ಹೋಗೋದು, ಮಾಟ ಮಂತ್ರ ಮಾಡಿಸೋವಂಥದ್ದು, ಕೆಟ್ಟದನ್ನು ಮಾಡೋಕ್ಕೋದವ್ರು ಕೆಟ್ಟದನ್ನು ಅನುಭವಿಸಬೇಕಾಗತ್ತೆ. ಇದು ವಾಸ್ತವಾಂಶ. ಆತ ಹೇಳ್ದ ಅಂತ ಹೇಳ್ಬಿಟ್ಟು ಅಥವಾ ಫೋನ್ ಮಾಡ್ದ, ನಾನು ನಿಮಗೆ ಮಾಟ ಮಂತ್ರ ಮಾಡಿಬಿಡ್ತೀನಿ ಅಂತೇಳಿ ನೀವು ವಿಡಿಯೋ ತಕ್ಕೊಂಡು ಅದನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅತ್ಯಾಚಾರ ಮಾಡುವಂಥದ್ದು, ದೌರ್ಜನ್ಯ ಎಸ್ಕುವಂಥದ್ದು, ಬ್ಲ್ಯಾಕ್ ಮೇಲ್ ಮಾಡಿ ಹಣ ಕಸಿಯುವಂಥದ್ದು, ಇವೆಲ್ಲವಕ್ಕೂ ಕಾರಣ ಯಾರು ಅಂದರೆ ನಾವು ಮತ್ತು ನಮ್ಮ ಮನಸ್ಥಿತಿ. ಇವತ್ತು ಸದೃಢ ಸಮಾಜದಲ್ಲಿ ನಾವು ಹೋಗಬೇಕಾದಾಗ ಪ್ರೀತಿ ವಾತ್ಸಲ್ಯ ಜೊತೆ ಹೋಗಬೇಕು. ದೈವತ್ವದ ಬಗ್ಗೆ ಯೋಚನೆ ಮಾಡ್ಬೋದು, ಆಧ್ಯಾತ್ಮಿಕ ಚಿಂತನೆಗಳು ಮಾಡ್ಬೋದು, ಧಾರ್ಮಿಕ ಪೂಜೆ ವಿಧಾನಗಳನ್ನು ಮಾಡ್ಬೋದು. ಈ ಬ್ಲ್ಯಾಕ್ ಮ್ಯಾಜಿಕ್ಕು, ಈ ಮಾಟ ಮಂತ್ರಗಳನ್ನ ನಂಬ್ಕೊಂಡು ನಾವು ಹಾಳಾಗೋದಲ್ಲದೆ, ನಮ್ಮ ಸಮಯ ಹಾಳಾಗೋದಲ್ಲದೆ, ನಮ್ಮ ಸಂಪತ್ತು ಕರ್ಗೋಗೋದಲ್ಲದೆ ಇವಾಗ ಮಾನನ್ನು ಕೂಡ ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಆತ ಸರಿಯಾದಂಥ ಶಿಕ್ಷೆ ಅನುಭವಿಸ್ತಾನೇನೋ ನಿಜ. ಆದರೆ ಕೆಟ್ಟಿದ್ದು ನಾವು ಅವನ ಹತ್ರ ನಾವೇ ಹೋಗಿದ್ದು, ನಾವೇ ಹೋಗಿ ಅವನ ಪರಿಹಾರ ಕೇಳಿದ್ದು, ನಾವೇ ಅವನ ಪೂಜೆಗೆ ಕಿವಿ ಕೊಟ್ಟಿದ್ದು, ನಾವೇ ಅವನ ಮಂತ್ರಾಕ್ಷತೆ ತಲೆ ಕೊಟ್ಟಿದ್ದು, ನಾವೇ ಅವನು ಕೇಳಿದ್ದಕ್ಕೆ ಮನಿ ಕೊಟ್ಟಿದ್ದು. ಇವತ್ತು ನಾವೇ ಅವನಿಗೆಲ್ಲ ಕೊಟ್ಬಿಟ್ಟು ನಾವೇ ಅನ್ಯಾಯ ಆಗಿದೆ ಅಂತ ಪೊಲೀಸ್ ಸ್ಟೇಷನ್ನಲ್ಲಿ ನ್ಯಾಯಕ್ಕೋಸ್ಕರ ಕಟ್ಕಟ್ಟೆಯಲ್ಲಿ ನಿಂತಿದ್ದೀವಿ. ಇದನ್ನು ಇವತ್ತಿನ ನಾಡಿನ ನಮ್ಮ ಹೆಣ್ಮಕ್ಳು, ನಾಡಿನಂತ ಮಾತ್ರ ಅಲ್ಲ ದೇಶದ ಹೆಣ್ಮಕ್ಳು ಯೋಚನೆ ಮಾಡಬೇಕು. ಇಂಥ ಗೋಮುಖ ವ್ಯಾಘ್ರಗಳು, ದೇಶದ ಒಂದು ಅಶಾಂತಿ ಬಯಸೋರು, ಇವ್ರುಗಳ ಬಗ್ಗೆ ನಾನು ಹೇಳ್ತೀನಿ. ಬನ್ನಿ ಅದಕ್ಕೆ ಮೊದಲು ಒಂದು ಜಾಹೀರಾತನ್ನು ನೋಡ್ಕೊಂಡು ಬರೋಣ.
ಸ್ನೇಹಿತರೆ, ಅದೇ ಹೇಳ್ತಾ ಇದ್ದೆ ನಾನು. ಈ ಥರ ಅರ್ಚಕರು, ಈ ಥರ ಜ್ಯೋತಿಷಿಗಳು, ಈ ಥರ ಪೂಜೆ ಮಾಡೋರು, ಜ್ಯೋತಿಷ್ಯ ಒಳ್ಳೆಯದು, ಆದರೆ ಜ್ಯೋತಿಷಿ ಒಳ್ಳೆಯವನು ಅಂತ ಹೇಳೋದಕ್ಕಾಗಲ್ಲ. ಪೂಜಾ ವಿಧಾನಗಳಿರ್ಬೋದು, ಆದರೆ ಬ್ಲ್ಯಾಕ್ ಮ್ಯಾಜಿಕ್ಕು, ಈ ಮಾಟ ಮಂತ್ರ ಮಾಡೋರನ್ನೆಲ್ಲ ನಾವು ನಂಬಿ ತಲೆ ಮೇಲೆ ಕೂರಿಸ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಎಚ್ಚರಿಕೆಯಿಂದಿಡಿ ಅಂತ ಹೇಳ್ತಾ ನಮ್ಮ ಮುಂದಿನ ಒಂದು ಸುದ್ದಿಯನ್ನು ನೋಡೋಣ. ನೋಡಿ, ಅಕ್ಷಯ್ ಅಂತ ನೆನ್ನೆ ಸುರಿದಂಥ ಭಾರಿ ಮಳೆಯಲ್ಲಿ ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದು ಆತನ ತಲೆಗೆ ಏಟು ಬಿದ್ದು 17 ಕಡೆ ಬ್ಲಾಸ್ಟ್ ಅಂದರೆ ಏಟು ಬಿದ್ದಿದೆ ಅಂತೇಳಿ ಡಾಕ್ಟ್ರು 4 ಗಂಟೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪಾಪ ಈತ ತನ್ನ ತಂದೆಯ ಹುಟ್ಟುದಬ್ಬಕ್ಕೆ ಮಟನ್ ತರಬೇಕು ಅಂತ ಒಳ್ಳೆ ಪ್ರೀತಿಯಿಂದ ತಂದೆಯ ಒಂದು ಹುಟ್ಟುದಬ್ಬಕ್ಕೆ ಹೋಗಿದ್ದಾನೆ. ಆದರೆ ಹೋದಂಥ ಯುವಕ ಅಕ್ಷಯ್ ಬನಶಂಕರಿ 2ನೇ ಹಂತದ ಶ್ರೀನಿವಾಸ ನಗರದಲ್ಲಿ ಬೈಕಲ್ಲಿ ಹೋಗ್ತಾ ಇದ್ದಾಗ ಹಠಾತ್ ಮರದ ಕೊಂಬೆ ಬಿದ್ದು ಗಂಭೀರವಾಗಿ ಗಾಯ ಆಗಿದೆ. ಸೊ ಗಂಭೀರವಾಗಿ ಗಾಯ ಎಷ್ಟಾಗಿದೆ ಅಂದರೆ 4 ಗಂಟೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ತಲೆ ಚಿಪ್ಪು 17 ಚೂರಾಗಿದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಯಾವ ಪ್ರಮಾಣದಲ್ಲಿ ಆತನ ತಲೆಗೆ ಪೆಟ್ಟು ಬಿದ್ದಿರ್ಬೋದು ಅಂತ. ಆತ ಇನ್ನೂ ಚಿಕಿತ್ಸೆಯಲ್ಲೇ ಇದ್ದಾನೆ. ಈ ಘಟನೆಯಲ್ಲಿ BBMP ಅಧಿಕಾರಿಗಳು ವಿರುದ್ಧವಾಗಿ ಆ ಕುಟುಂಬಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಳೆಗಾಲ ಬಂತು. ಬೇಸಿಗೆಯಲ್ಲಿ ಚೆನ್ನಾಗಿ ದಗದಗಿಸಿದಂಥ ಬಿಸಿಲಿನಲ್ಲಿ ಒಣಗಿದಂಥ ಮರದ ಒಂದು ತುಂಡುಗಳು, ಇವೆಲ್ಲವನ್ನು ಮಳೆಗಾಲಕ್ಕೆ ಮೊದಲು ನಾವು ಎಚ್ಚೆತ್ತವಾಗಿ ಆ ಮರವನ್ನು ಗಮನಿಸಬೇಕು. ಅದು ಸಾರ್ವಜನಿಕರ ಹೊಣೆನೂ ಆಗ್ಬೋದು, BBMP ಹೊಣೆ ಆಗ್ಬೋದು. ಇವತ್ತು BBMPನ ನಾವು ಮಾತಾಡ್ಸೋಕ್ಕಾಗಲ್ಲ. ಯಾಕೆಂದರೆ ಒಂದು ಕಡೆ ಅದ್ರ ಮೇಲೆ ಎಂಥ ಪ್ರೆಷರ್ ಅಂದರೆ, ನಾನು ಗ್ರೇಟರ್ ಬೆಂಗಳೂರು, BBMP ಶಕ್ತಿ ಏನು ಅಂತ ಅವ್ರಿಗೆ ಅಂದಾಜು ಮಾಡೋಕ್ಕಾಗ್ತಾ ಇಲ್ಲ. BBMPನವರು ಯಾವುದನ್ನು ಅಂತ ನೋಡ್ತಾರೆ ಅನ್ನೋದು ಅದು ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಮಳೆ, ಒಂದು ತಗ್ಗು ಪ್ರದೇಶಗಳನ್ನ ನೋಡಬೇಕಾ, ಗಿಡ ಮರಗಳನ್ನು ನೋಡಬೇಕಾ, ಈ ರೀತಿ ದುರಸ್ತಿ ಆಗಬೇಕಾಗಿರುವಂಥ ರಸ್ತೆ ಹೊಂಡಗಳನ್ನ ನೋಡಬೇಕಾ, ಅಥವಾ ಚರಂಡಿ ಮೋರುಗಳನ್ನು ನೋಡಬೇಕಾ ಅನ್ನೋದರಲ್ಲಿ ಜಾಸ್ತಿ ವಿಚಾರಗಳನ್ನ ಅವರು ಬೇಸಿಗೆಯಲ್ಲೇ ಮಾಡಬೇಕಾಗುತ್ತೆ. ಪೂರ್ವಭಾವಿ ಸಿದ್ಧತೆಗಳಿಲ್ಲ ಅಂತಂದರೆ ಏನಾಗುತ್ತೆ ನೋಡಿ, ಇದೇ ರೀತಿ ಆಗುತ್ತೆ. ಇದು ಇವತ್ತು ಅವ್ರಿಗಾಗಿದೆ, ನಾಳೆ ನಮಗಾಗ್ಬೋದು. ಸೊ ನಮ್ಮ ಸುತ್ತಮುತ್ತ ಇರುವಂಥ ನಾಗರಿಕರು ಈ ಥರ ಏನಾದರೂ ಒಣಗಿರುವಂಥ ಮರಗಳು, ರೆಂಬೆ ಕೊಂಬೆಗಳಿದ್ದರೆ ಅವುಗಳ ಕಟಾವು ಮಾಡೋದಕ್ಕೆ BBMP ಅವರಿಗೆ ನಾವು ಮನವಿಯನ್ನು ಮಾಡಿಕೊಳ್ಬೇಕು. ಇಲ್ಲದೆ ಹೋದರೆ ಅದು ಒಂದು ದಿನ ಬಿದ್ದು ಅದು ನಾವು ನಿಲ್ಲಿಸಿರುವಂಥ ಪಾರ್ಕಿಂಗ್ ಮಾಡಿರುವಂಥ ಕಾರ್ ಮೇಲೆ ಬೀಳ್ಬೋದು. ಅದು ಆರ್ಥಿಕವಾಗಿ ನಮ್ಗೆ ನಷ್ಟವನ್ನು ಉಂಟು ಮಾಡ್ಬೋದು. ಅಥವಾ ಯಾರ ಮೇಲಾದರೂ ಬಿದ್ದರೆ ಅವರ ಆಯುಸ್ಸನ್ನೇ ಹಾಳು ಮಾಡ್ಬೋದು, ಆರೋಗ್ಯನ ಹದಗೆಡಿಸ್ಬೋದು. ಇವೆಲ್ಲವನ್ನು ನಾವು ಒಬ್ಬ ನಾಗರಿಕರಾಗಿ ಮುಂಜಾಗ್ರತೆ ವಹಿಸಿ ಮಾಡಬೇಕು. ಇದು ನಮಗೆ ಎಷ್ಟು ಜವಾಬ್ದಾರಿನೋ ಹಾಗೆ BBMPಯು ಕೂಡ ಅಷ್ಟೇ ಹೊಣೆ. ರಾಜಕಾರಣಿಗಳು ಬರೀ ಘೋಷಣೆ ಮಾಡಿಕೊಂಡು ಬಿಳಿ ಬಟ್ಟೆ ಹಾಕ್ಕೊಂಡು ತಿರುಗ್ತಾ ಇರ್ತಾರೆ. ರಾಜಕಾರಣಿಗಳ ನಿರ್ದೇಶನಗಳನ್ನು ಅವ್ರು ಕೊಡುವಂಥ ಕಾನೂನು ಶಾಸನಗಳನ್ನು ಅಧಿಕಾರಿಗಳು ಕಾರ್ಯಾಂಗ ನೋಡಬೇಕಾಗ್ತದೆ. ಕಾರ್ಯಾಂಗದ ಅಡಿಯಲ್ಲಿ ಇವರೆಲ್ಲ ಬರ್ತಾರೆ. ಆ ಅಧಿಕಾರಿಗಳು ಕೂಡ ಸರಿಯಾಗಿ ನೋಡ್ಕೊಳ್ಬೇಕು. ಆಯಾ ಕೆಲಸವನ್ನು ಆಯಾ ಕಾಲಕ್ಕೆ ತಕ್ಕಂಗೆ ಮಾಡದೆ ಹೋದರೆ ನೋಡಿ ಈ ಥರ ಆಗುತ್ತೆ. ಇವತ್ತು ಆ ಹುಡುಗ ಮನೆಯಲ್ಲಿ ಆತನೇ ಜೀವನಾಡಿ ಅಕ್ಷಯ್. ಇವತ್ತು ಅವನ ಜೀವನ ಪರಿಸ್ಥಿತಿ ಯಾರು ನೋಡ್ತಾರೆ? ಅವರ ಕುಟುಂಬದ ಪ್ರಶ್ನೆ ಏನು? ಅವರ ಕುಟುಂಬಕ್ಕೆ ಯಾರು ಇವತ್ತು ಹೊಣೆ ಬರ್ತಾರೆ? ಸರ್ಕಾರ ಯಾವತ್ತಾರು ಏನಾದರೂ ಅವಘಡಗಳಾಗೋದ್ರೆ ಒಂದಷ್ಟು ಪರಿಹಾರ ಕೊಟ್ಟು ಕೈ ತೊಳ್ಕೊಳ್ಬಿಡುತ್ತೆ. ಆದರೆ ಕುಟುಂಬದಲ್ಲಿ ಆ ವ್ಯಕ್ತಿಯ ಪಾತ್ರ ಇದೆಯಲ್ಲ, ಅದರ ಗಾತ್ರ ಇದೆಯಲ್ಲ, ಅದನ್ನು ಯಾರೂ ತುಂಬಿಕೊಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ದುಡ್ಡು ಕೊಟ್ಟರು ತಾಯಿಗೆ ಮಗ ಬರೋದಿಲ್ಲ, ಮನೆಗೆ ಕುಟುಂಬದ ಮುಖ್ಯಸ್ಥ ಬರೋದಿಲ್ಲ. ಇವೆಲ್ಲವನ್ನು ಗಮನಿಸಿಕೊಂಡು ವ್ಯವಸ್ಥೆ ಒಳಗೆ ನಾವು, ಅದು BBMP ಆಗಿರ್ಬೋದು, BD ಆಗಿರ್ಬೋದು, ಯಾವುದೇ ಸೇವಾ ಮನೋಭಾವದ ಒಂದು ಸರ್ಕಾರದ ಸಾಂಘಿಕ ಅಂಗಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಸರಿಯಾದಂಥ ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕು. ಈ ಬಗ್ಗೆ ಅಧಿಕಾರಿಗಳು ಈ ದುರಸ್ತಿಯ ಜೊತೆಗೆ ತುರ್ತಾಗಿ ಒಂದು ಮೀಟಿಂಗನ್ನು ಮಾಡಿ ಈ ರೀತಿ ಅವಘಡಗಳಾಗದಂತೆ ಎಚ್ಚರಿಕೆ ವಹಿಸಬೇಕು. ನಾವು ಭಾಳಷ್ಟು ಜನ ನೋಡ್ತಾ ಇರ್ತೀವಿ, ಅನೇಕ ನಮ್ಮ ನಗರದಲ್ಲಿ ಭಾಳಷ್ಟು ಅವೈಜ್ಞಾನಿಕ ರೀತಿಯಲ್ಲಿ ಕೆಲಸಗಳಾಗ್ತಾ ಇದ್ದಾವೆ. ಪ್ಲ್ಯಾನ್ ಇಲ್ಲದೆ ಬಿಲ್ಡಿಂಗ್ಗಳು ಇರ್ತಾ ಇದ್ದಾವೆ, ನಕ್ಷೆ ಮಂಜೂರಾತಿರೋದಿಲ್ಲ, ಭಾಳಷ್ಟು ಕಾನೂನು ಉಲ್ಲಂಘನೆ ಆಗ್ತದೆ. ಎಲ್ಲವನ್ನ ಕಿವಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಜನ ಹೋಗ್ತಾ ಇದ್ದಾರೆ. ಅಧಿಕಾರಿಗಳಂತೂ ಕೇಳೋರೇ ಇಲ್ಲ. ಸೊ BBMPಗೆ ಎಲೆಕ್ಷನ್ ನಡಿಬೇಕು, ಕೌನ್ಸಿಲರ್ಗಳು ಬರಬೇಕು, ಸರಿಯಾದಂಥ ರೀತಿ ಆಗಬೇಕು ಅನ್ನೋದು ನಮ್ಮ ಆಶಯ ಕೂಡ. BBMP ಎಲೆಕ್ಷನ್ ಆಗಿ 6 ವರ್ಷ ಆಯಿತು, ಇನ್ನೂ ಕೂಡ ಯಾರೂ ಕೂಡ ಬರಲೇ ಇಲ್ಲ. ಯಾವತ್ತೂ ಇದರಿಂದ ಮುಕ್ತ ಅಂತ ಗೊತ್ತಿಲ್ಲ. ಹೀಗಾಗಿ ಬನ್ನಿ ನಮ್ಮ ಮುಂದಿನ ಷೇರುಪೇಟೆ ವಿಚಾರಕ್ಕೆ ಹೋಗೋಣ. ಇವತ್ತಿನ ಶೇರ್ ಮಾರುಕಟ್ಟೆಯಲ್ಲಿ ನಿಫ್ಟಿ ಏನು ತನ್ನ ಸಂಖ್ಯಾ ಸೂಚಿಕೆಯನ್ನು 227.90 ಪಾಯಿಂಟ್ಸ್ಗೆ ಹೆಚ್ಚಿಸ್ಕೊಂಡು 24,946ರಿಂದ 50 ಅಲ್ಲಿಗೆ ನಿಂತಿದೆ. ಸೆನ್ಸೆಕ್ಸು ತನ್ನ ಪ್ರಮಾಣವನ್ನು 84 0.84% ಹೆಚ್ಚಿಸ್ಕೊಂಡು
677.55 ಪಾಯಿಂಟ್ಸ್ ಹತ್ತ ತನ್ನ ಸ್ಥಿರತೆಯನ್ನು ಕಾಪಾಡಿಕೊಂಡಿದೆ. ಇದು ಇವತ್ತಿನ ಷೇರುಕಟ್ಟೆಯ ಒಂದು ವಿಚಾರ. ಸೊ ಒಟ್ಟಾರೆ ರಾಜಧಾನಿ ನ್ಯೂಸ್ನ ಈ ಒಂದು ಸಂದರ್ಭದಲ್ಲಿ ಅನೇಕ ವಿಚಾರಗಳ ಬಗ್ಗೆ ನಾವು ಗಮನವಹಿಸಿದ್ದೀವಿ. ಸೊ ನಾವು ಜಾಗ್ರತೆ ತುಂಬ ಮುಖ್ಯ. ಮಳೆಯಲ್ಲಿ ಮರದ ಕೆಳಗೆ ನಿಂತ್ಕೋಬೇಡಿ, ಮಳೆ ಬರೋದಕ್ಕೆ ಮೊದಲು ಮನೆ ಸೇರ್ಕೊಳ್ಳಿ, ಹಾಗೆಯೇ ಮಳೆಯ ನೀರು ಒಂದು ಕಡೆ ಸೇರಿದಂಗೆ ನೋಡ್ಕೊಳ್ಳಿ. ಇದರಿಂದ ಡೆಂಗ್ಯೂ ಮಲೇರಿಯಾ ಕಾಯಿಲೆಗಳು ಬರುತ್ತೆ ಅಂತ ಹೇಳ್ತಾ, ಎಚ್ಚರಿಕೆಯಿಂದ ನಾವಿರಬೇಕು ಅಂತ ಹೇಳ್ತಾ, ಮತ್ತೊಂದು ಸುದ್ದಿ ಅಂತ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಇದೇ ರೀತಿ ನಮ್ಮ ವಾಹಿನಿಯನ್ನು ನೋಡ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ. ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.